ನೋಡ್ರಿ, ವಿಚಾರ ಮಾಡ್ರಿ. ಯಾಕಂದ್ರೆ ರಿವಿಷನ್ ವರ್ಕ್ ಅದ ಇದು. ನೀವು ಸರಿಯಾಗಿ ತಿಳ್ಕೊಂಡ್ರಿ ಅಂತಂದ್ರೆ ಭಾಳ ಕರೆಕ್ಟ್ ಲೆಕ್ಕ ಬರ್ತಾವ. ನೋಡ್ರಿ, ಹಾಗೆ ಪ್ರಯತ್ನ ಮಾಡ್ಬೇಕು. ನೀವು ಮಾಡ್ದಾತಂದ್ರೆ ಹೇಳ್ರಿ, ನಾನು ನಿಮಗೆ ತಿಳಿಸ್ತನು. ಆಮೇಲೆ ಏನದ ಆ ಗಣಿತಗಳನ್ನು ನೀವು ನೋಡ್ಕೋಬೇಕು. ಆಯ್ತಲ್ಲ, ತಿಳಿಸಲಿ. ಎಲ್ಲರೂ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ರವಿ 4,500 ತಿಂಗಳ ಸಂಬಳದಲ್ಲಿ 80% ಏನು ಮಾಡ್ಯಾನವ ಖರ್ಚು ಮಾಡ್ತಾನ. ಅಂದ್ರೆ 180 ಕಳೆದ್ರೆ 20 ಉಳಿತಾಯ ಮಾಡ್ತಾನಂತ ಅರ್ಥ. ನೀವು ಮೈಂಡ್ದಿಂದ ಲೆಕ್ಕ ಮಾಡೋದು ಕಲಿಬೇಕು. 80 ಖರ್ಚು ಮಾಡ್ಯಾನ, 20 ಉಳಿತಾಯ ಮಾಡ್ಯಾನ. 80% ಏನು ಒಂದು ಉದಾಹರಣೆ ಅಂತ, 80 ಅಂಕಗಳನ್ನು ಗಳಿಸ್ಯಾನ, 20% ಕಡಿಮೆ ತೊಗೊಂಡಾನ. ಒಟ್ಟು ಅಂಕಗಳು 100. 35 ಮಹಿಳೆಯರು, 135 ಕಳೆಯಿರಿ ಪುರುಷರು. ಯಾವುದೇ ಒಂದು ಲೆಕ್ಕಗಳನ್ನು ಆ ಪಾರ್ಟ್ಸ್ಗಳ ಬಗ್ಗೆ, ಅದರ ಬಗ್ಗೆ ಬಿಡಿ ಭಾಗಗಳ ಬಗ್ಗೆ ಅರ್ಥ ಮಾಡ್ಕೊಂಡು ಬಿಟ್ರೆ ಲೆಕ್ಕಗಳು ಯಾವ ಬಿರಿಯಲ್ಲ. ಎಲ್ಲದರೊಳಗೆ ಅತಿ ಹೆಚ್ಚು ಬರುವಂದ್ರೆ ಲೆಕ್ಕಗಳು ಭಾಳ ಜಾಸ್ತಿ ಬರ್ತಾವೆ. ಆ ಲೆಕ್ಕದ ಪಿರಿಯಡನ್ನು ನೀವು ಕಂಪ್ಲೀಟಾಗಿ ನೀವು ಎಲ್ಲ ವಿಡಿಯೋಗಳನ್ನು ನೋಡಿಬಿಟ್ರೆ ಸರಳ ಬಡ್ಡಿ ಬರ್ತದೆ, ಅನುಪಾತ ಬರ್ತದೆ, ದರ ಕಂಡಿಡೋ ಎಲ್ಲ ಶೇಕಡಾದ ಅಂಶದ ಲೆಕ್ಕಗಳು. ಇವು ಬರೀ ಲೆಕ್ಕಗಳು. ಇವು ಮುಂದೆ ಆಮೇಲೆ ಶೇಕಡ ಲಾಭ ಎಷ್ಟು, ಶೇಕಡ ಮಾರಾಟ, ಅದು ಬೇರೆ ಬರ್ತದೆ. ಮಾರಾಟ ಬೆಲೆ ಕೊಂಡ ಬೆಲೆ ಒಳಗೆ ಶೇಕಡ ಮತ್ತು ಭಾಗ ಬರ್ತದೆ. ಇದೇನದ ಜನರಲಿ ಆಗಿ ಲೆಕ್ಕಗಳನ್ನು ನಾವು ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡಿ. ಇಲ್ಲಿ ರವಿಯು 4,500 ತಿಂಗಳ ಸಂಬಳದಲ್ಲಿ 80% ಖರ್ಚು ಮಾಡೋನು. ಹಾಗಾದ್ರೆ ಅವನ ವಾರ್ಷಿಕ ಉಳಿತಾಯವೇನು? ಇಲ್ಲಿ ಮೆಂಟಲ್ ಎಬಿಲಿಟಿ ಅದು. ಇದ್ರೆ ಒಂದು ತಿಂಗಳದ ಸಂಬಳ ಕೊಟ್ಟ, ಒಂದು ತಿಂಗಳದು ಉಳಿತಾಯ ತಗೋಬೇಕು. 12 ತಿಂಗಳು ಉಳಿತಾಯ ತೆಗಿದನೇ ಈ ಲೆಕ್ಕ. ವಾರ್ಷಿಕ ಉಳಿತಾಯ ಮೊದಲು ನೋಡ್ಬೇಕು. ಹೆಂಗೆ ಅರ್ಥ ಮಾಡ್ಕೋಬೇಕಂದ್ರೆ, ಒಂದು ತಿಂಗಳು ಉಳಿತಾಯ ತಗೊಂಡು ಅದಕ್ಕೆ ನೀವು 12ಲೆ ಗುಣಾಕಾರ ಮಾಡಿಬಿಟ್ರಿ ಅಂದ್ರೆ ಏನಾಗ್ತದ, ವಾರ್ಷಿಕ ಉಳಿತಾಯ ಬರ್ತದೆ. ಯಾವುದೇ ಒಂದು ಗಣಿತಗಳನ್ನು ಮೊದಲು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ನನ್ನ 30 ವರ್ಷದ ಅನುಭವದಲ್ಲಿ ಹುಡುಗರಿಗೆ ತಿಳಿಸಿ ಹೇಳೋದು ಭಾಳ ಮಾಡ್ತಿದ್ದೆ ನಾನು. ಆ ಪಗಾರ ಎಷ್ಟದ, 4,500 ಅದ, 80 ಖರ್ಚದ, 20 ಉಳಿತಾಯ ಅದ, 100ಕ್ಕೆ 20 ಉಳಿತಾಯ, 4,500 ಸಂಬಳಕ್ಕೆ ಅಷ್ಟು ಉಳಿತಾಯ. ಒಂದು ತಿಂಗಳ ಉಳಿತಾಯ ಅಷ್ಟು, 12 ತಿಂಗಳ ಉಳಿತಾಯ ಎಷ್ಟು. ಇದೇ ಲೆಕ್ಕಗಳು. ಇದನ್ನು ಮೆಂಟಲ್ ಎಬಿಲಿಟಿದೊಳಗೆ ಏನಿರ್ತದೆ, ಸಸ್ಪೆನ್ಸ್ ಇಟ್ಟಿರ್ತಾನೆ. ಅಂದ್ರೆ 1 ವರ್ಷಕ್ಕೆ 12 ತಿಂಗಳು ಅನ್ನೋದ್ರೆ ಗುರ್ತದನೋ ಇಲ್ಲೋ. ಎಲ್ಲ ರೀತಿಯ ದಿನದಾಗ ಕೊಡ್ತಿರ್ತಾನೆ ಒಳಗೊಮ್ಮೆ. ಒಂದು ದಿವಸಕ್ಕೆ ಕೂಲಿ 450 ರೂಪಾಯಿದ 80 ಖರ್ಚು ಮಾಡ್ತಾನೆ. ಅವನು ದಿನಕ್ಕೆ ಕೊಟ್ಟಿದ್ದ ಅಂದ್ರೆ ಆ ಉಳಿತಾಯಕ್ಕೆ ನೀವು 365ರಲ್ಲಿ ಗುಣಾಕಾರ ಮಾಡಬೇಕು. ಇದು ಹೇಳಿದ ಪಾಯಿಂಟ್ಸ್ ನೆನ್ಪಿಟ್ಕೊಡ್ರಿ ನೀವು. ಯಾಕಂದ್ರೆ ಇವು ಹಿಂಗಕ್ಕೆ ಒಂದು ದಿನದ ಕೂಲಿ ಎಷ್ಟದ, 450 ಅದ. 80% ಖರ್ಚು ಮಾಡ್ತಾನೆ, ಉಳಿತಾಯ ಎಷ್ಟು 20. ಒಂದು ದಿವಸಕ್ಕೆ 20 ಉಳಿತು, 365. ವಾರ್ಷಿಕ ಉಳಿತಾಯ ಎಷ್ಟು? ಅಲ್ಲಿ ದಿನ ಇತ್ತು ಅಂತಂದ್ರೆ 365ರಲ್ಲಿ ಗುಣಾಕಾರ ಮಾಡ್ರಿ. ತಿಂಗಳದಾಗಿತ್ತು ಅಂದ್ರೆ 12ರಲ್ಲಿ ಗುಣಾಕಾರ ಮಾಡ್ರಿ. ಇದು ಎವರೇಜ್ ಆಗಿ 365 ಕಾಮನ್. ಅದು ಅಧಿಕ ವರ್ಷ ಇರುವುದೇ. ಒಂದು ವೇಳೆ ಅಧಿಕ ವರ್ಷ ಇತ್ತಂದ್ರೆ ಇಸ್ವಿ ಕೊಟ್ಟಿರ್ತಾನೆ, ನೆನ್ಪಿಟ್ಕೊಡ್ರಿ. 365ರಲ್ಲಿ ಗುಣಾಕಾರ ಮಾಡ್ರಿ. ಯಾವುದೇ ಒಂದು ಗಣಿತಗಳನ್ನು ಅರ್ಥ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ತಿಳಿತಲ್ಲ? ಈಗ ನಾ ತಿಳಿಸ್ತಾನು. ಈಗ ಸಂಬಳ ಎಷ್ಟದ ನೋಡಿ. ಸಂಬಳ ಬರೋಬರಿ 4,500 ರೂಪಾಯಿ. ಆಮೇಲೆ ಖರ್ಚಿನ ಪ್ರಮಾಣ, ಖರ್ಚು ಬರೋಬರಿ, ಖರ್ಚು ಬರೋಬರಿ 80%. ಉಳಿತಾಯ ತಗೊಂಡೇ ಬಿಡ್ರಿ, ಹಂಗೆ ಉಳಿತಾಯ ಬರೋಬರಿ. ಲೆಕ್ಕ ಆದಷ್ಟು ಸಣ್ಣ ಆಗ್ಬೇಕು ನಿಮಗೆ. ಉಳಿತಾಯ ಹೆಂಗೆ ತಗೋಬೇಕಪ್ಪ, 180 ಕಳೆರಿ 20% ಉಳಿತಾಯ.
ನೋಡ್ರಿ 80 20 ಕೂಡಿಸಿದ್ರೆ 100 ಆತಿಲ್ಲ ನೋಡ್ರಿ. ಏನು ಕೇಳ್ಯಾನ? ವಾರ್ಷಿಕ ಉಳಿತಾಯ ಕೇಳ್ಯಾನ ನೋಡ್ರಿ. 4500 ರೂಪಾಯಿಗೆ ಅದು ಉಳಿತಾಯ ಎಷ್ಟದ ಅನ್ನೋದು ತಿಳ್ಕೊಬೇಕು. 100 ಸಂಬಳ ಇದ್ದಾಗ 100 ಸಂಬಳ ಇದ್ದಾಗ 100 ಸಂಬಳ ಇದ್ದಾಗ ಇದನ್ನ ಹಚ್ಚಿದ್ರೆ ಖರ್ಚು ಬರ್ತದ, ಇದನ್ನ ಹಚ್ಚಿದ್ರೆ ಉಳಿತಾಯ ಬರ್ತದ. ಉಳಿತಾಯ ಕೇಳ್ಯಾರಂದ್ರೆ 20 ಉಳಿತಾಯ, ಆಮೇಲೆ 4500 ರೂಪಾಯಿಗೆ ಏನ ಒಂದು ವರ್ಷ ಅಂದ್ರೆ 12 ತಿಂಗಳಿಗೆ ಬರೋಬ್ಬರಿ ಎಷ್ಟು? ಇದೊಂದು ಶಾರ್ಟ್ ಮೆಥಡ್. ಇದು ಮತ್ತೊಂದು ಹೊಸದ ನೋಡ್ರಿ. ಇವೆಲ್ಲ ಮೇಲೆ ಇಟ್ಟು ಗುಣಾಕಾರ ಮಾಡಿ 4500 ಇದು 12 ತಿಂಗಳ ಉಳಿತಾಯ, ಇದು 21 ತಿಂಗಳದ ಉಳಿತಾಯ. ಸರ್ವಾಸ್ ಬಾಗಿಲಿ 100. ಇವೆರಡು ಪೂಜೆ ತೆಗೆದು ಬಿಡ್ರಿ. ನೋಡ್ರಿ 45 12 24 240. 12 24 240 45 ಮ್ಯಾಲೆ ಇಡ್ರಿ. ನೋಡಿ 24 ಕೈಲಿ 120, ಕೈಲ ಬಂತು 12, 24 4 96, 96 ಅಂದ್ರೆ 6 2 8 108. ಆಮೇಲೆ ಈ 0 1 ತೋರಿ ಅಂದ್ರೆ ಎಷ್ಟು ಉಳಿಸಿದವ? 10,800 ರೂಪಾಯಿ ಒಂದು ವರ್ಷಕ್ಕೆ ಉಳಿಸಿದ. ಆನ್ಸರ್ ಇಸ್ ಈಕ್ವಲ್ ಟು ಒಂದು ವಾರ್ಷಿಕ ಉಳಿತಾಯ 10,800 ರೂಪಾಯಿ. ನೋಡಿ ಎಷ್ಟು ರೀತಿಗಳನ್ನು ನಾವು ನಿಮ್ಗೆ ಈಜಿ ಕಲಿಸ್ತಿರ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಉತ್ತರ ಕರೆಕ್ಟ್ ಅದ ನೋಡ್ರಿ. ಮುಂದಿನದು ಗಣಿತನ ನೀವು ಮಾಡಬೇಕು ನೋಡ್ರಿ. ಎಷ್ಟು ಚಂದದ ನೋಡ್ರಿ. ಇದು ವಾರ್ಷಿಕ ಉಳಿತಾಯ ಅಂದ್ರೆ ನೋಡ್ರಿ 100 ರೂಪಾಯಿ ಸಂಬಳ ಇದ್ದಾಗ 20 ರೂಪಾಯಿ ಉಳಿತಾಯ. 4500 ರೂಪಾಯಿ ಸಂಬಳಕ್ಕೆ 12 ತಿಂಗಳಿಗೆ, ಒಂದು ವರ್ಷಕ್ಕೆ ಅಂದ್ರೆ 12 ತಿಂಗಳು ಹಚ್ಕೊಂಡು ಬಿಟ್ರೆ ಡೈರೆಕ್ಟ್ ಉತ್ತರ ಬರ್ತದೆ. ಅಂದ್ರೆ ಒಂದು ತಿಂಗಳದ ಉಳಿತಾಯ ತಗೊಂಡು ಮತ್ತೆ 12ರಲ್ಲಿ ಗುಣಾಕಾರ ಮಾಡೋದು ಬೇಡ. ಎಷ್ಟು ಈಸಿಯಾಗಿರ್ತಾವ. ಅನ ಪಗಾರ ಬನ ಪಗಾರಕ್ಕಿಂತ 30% ಕಡಿಮೆ ಇದೆ. ಬನ ಪಗಾರಕ್ಕಿಂತ ಅನ ಪಗಾರ ಬನ ಪಗಾರಕ್ಕಿಂತ 30 ಕಡಿಮೆ ಇದೆ ಅಂದ್ರೆ ಬನ ಪಗಾರ ಎಷ್ಟು ತಿಳ್ಕೊತೀರಿ? 100 ಅಂತ ತಿಳ್ಕೊರಿ. ಬನ ಪಗಾರ 100 ಅಂತ ತಿಳ್ಕೊಬೇಕು. ಅನ ಪಗಾರ ಏನದ? 30% ಕಡಿಮೆ ಅದ ಅಂದ್ರೆ ಅನ ಪಗಾರ 70 ಆತು. ಅನ ಪಗಾರ 2800 ರೂಪಾಯಿ ಇದ್ದರೆ ಬನ ಪಗಾರ ಎಷ್ಟು? ಇಂಥವೆಲ್ಲ ಮೆಂಟಲ್ ಎಬಿಲಿಟಿ ಗಣಿತಗಳು. ಇವೆಲ್ಲ ಯಾವುದನ್ನ ಹೆಂಗೆ ಹಚ್ಚಬೇಕು ಅನ್ನೋದು ನಾ ತೋರಿಸ್ತೀನಿ. ಅನ ಪಗಾರ ಬನ ಪಗಾರಕ್ಕಿಂತ 30 ಕಡಿಮೆ. ಬನ ಪಗಾರ ಎಷ್ಟು ತಿಳ್ಕೋಬೇಕು? ಬನ ಪಗಾರ 100 ಆಗಿರಲಿ, 100 ಆಗಿರಲಿ. ನೋಡು ಕಡಿಮೆ ನೋಡು. ಒಂದು ಅನ ಪಗಾರ ಶೇಕಡಾ 30 ಕಡಿಮೆ. ಶೇಕಡಾ 30 ಕಡಿಮೆ ಅಂದ್ರೆ ಎಷ್ಟಾಯ್ತು? 130 ಕಳೀರಿ. 130 ಕಳೆದ್ರಿ ಅಂತಂದ್ರೆ ಏನಾಗ್ತದೆ? 70%. 70 100 ಪಗಾರ ಇರ್ತಾರೆ. 70 ಅಂದ್ರೆ ಏನಿರ್ತದೆ? ಇರ್ತದೆ. 70 ಇತ್ತಂದ್ರೆ ಬಂದು 100 ಇರ್ತದೆ. ಯಾಕಂದ್ರೆ ಪಗಾರಕ್ಕೆ ಹೋಲಿಕೆ ಮಾಡ್ಯಾರ. ಪಗಾರ ಬನ ಪಗಾರಕ್ಕೆ ಹೋಲಿಕೆ ಮಾಡ್ಯಾರ. ಬನ ಪಗಾರ 100,000 ಇತ್ತು ಅಂದ್ರೆ ಬನ ಪಗಾರ 30 ಕಡಿಮೆ ಅದ 100ಕ್ಕೆ ಅಂದ್ರೆ 70 ಆತು. ಪಗಾರ ಯಾರ್ದು ಕೊಟ್ಟಾರ ಅನ್ನೋದು ಅರ್ಥ ಮಾಡ್ಕೋಬೇಕು ನೀವು. ಪಗಾರ ಕೊಟ್ಟಾರ ಅಂದ್ರೆ ಇದು ಸಜ್ಜಾಯ್ತಿ ಅಂದ್ರೆ ಇದಕ್ಕೆ ಹಚ್ಕೋಬೇಕು ನೀವು. ಪಗಾರ ಎಷ್ಟದ? ಪಗಾರ 2800 ಅದ. ಪಗಾರ ನೋಡು 2800 ಅದ ಅಂದ್ರೆ ಇನ್ನು ಬನ ಪಗಾರ ಎಷ್ಟು ಅಂತ ಕೇಳ್ತ. ಅವಾಗ 70 ರೂಪಾಯಿ ಪಗಾರ ಇತ್ತು ಅಂದ್ರೆ 100 ರೂಪಾಯಿ ಬನ ಪಗಾರ ಇರ್ತದೆ. ಸರಿಯಾಗಿ ಅರ್ಥ ಮಾಡ್ಕೋಬೇಕಾಯ್ತು. ಸರ್ ಹೆಂಗೆ ತಿಳಿಸ್ತಿರ್ತಾರ. ಈಗ ನಾವು ಅವ್ರಿಗೆ ಸೈಲೆಂಟಾಗಿ ತಿಳಿಸಿ ಹೇಳೋದ್ರಿಂದ ಮುಂದೆ ನಾವು ನಿಮಗೆ ಈ ನಾ 2800 ಇಲ್ಲೇ ಯಾಕೆ ಹಚ್ಕೊಂಡ ಅದನ್ನು ತಿಳಿಸಿ ಹೇಳ್ತಾನೆ. ಪಗಾರದ ಅಂದ್ರೆ ಇದು ಜೋಡಿ ಆಗ್ತದ.
ಇದು ಕ್ವಶನ್ ಮಾರ್ಕದಾಗ ಬೀಳ್ತದ. ಇಷ್ಟೇ ಗಣಿತಲಿಕ್ಕೆ. ಹೆಂಗೆ ತಿಳ್ಕೊಬೇಕು? ಬನ ಪಗಾರ 100 ಆಗಿರಲಿ, ಅನ ಪಗಾರ 30% ಕಡಿಮೆ. ಹೆಚ್ಚಂದ್ರೆ ಕೂಡ್ಸರಿ, ಕಡಿಮೆ ಅಂದ್ರೆ ಕಳೀರಿ. ನೋಡ್ರಿ, 30 ಕಡಿಮೆ, 130 ಕಳೀರಿ 70 ಆತು. ಅನ ಪಗಾರ 70 ಆತು, ಬನ ಪಗಾರ 100 ಆತು. ಕೊಟ್ಟದ್ರೆ ಅನ ಪಗಾರ, ಬನ ಪಗಾರ ನೀವು ಕಂಡು ಹಿಡಿಬೇಕು. ಬನ ಪಗಾರ ಬರೋಬ್ಬರಿ ಎಷ್ಟು? ಬನ ಪಗಾರ ಬರೋಬ್ಬರಿ ಎಷ್ಟು? ಬರೋಬ್ಬರಿ ಎಷ್ಟು? 70 ರೂಪಾಯಿ ಅನ ಪಗಾರ ಇದ್ದಾಗ, ಅನ ಪಗಾರಕ್ಕೆ ಇದ್ದಾಗ 100 ಬನ ಪಗಾರ. 2800 ರೂಪಾಯಿ ಅನ ಪಗಾರ ಇದ್ದಾಗ ಬನ ಪಗಾರ ಎಷ್ಟು? 2800 ಗುಂಡ್ಲೆ 100 ಸರ್ವಾಸ್ ಬಾಗಿಲೆ 70. ನೋಡಿ, ಈ ಪೂಜೋತು, ಈ ಪೂಜೋತು. 7 ಒಂದಲೆ 7 40 40 ನೂರ್ಲೆ 4000 ರೂಪಾಯಿ. ಆದ್ದರಿಂದ ಬನ ಪಗಾರ ಬರೋಬ್ಬರಿ ಆನ್ಸರ್ ಬನ ಪಗಾರ ಬರೋಬ್ಬರಿ 400 ರೂಪಾಯಿ. ಸೈನಿಕ್ ಸ್ಕೂಲ್ ನವೋದಯ ಬುಕ್ಕನ್ನ ಬರ್ದೇನೆ, ಸೇಮ್ ಹಿಂಗೆ ಬಿಡಿಸೋಣ. ನೀವು ಶಾರ್ಟ್ ಮೆಥಡ್ನೇ ಬೇಕಾದಂಗೆ ಮಾಡ್ರಿ. ಬಟ್ ರೀತಿ ಗುರುತಿತ್ತು ಅಂದ್ರೆ ನಿಮಗೆ ಗಣಿತಗಳನ್ನ ಶಾರ್ಟ್ಕಟ್ ಅದೊಳಗೆ ನಿಮಗೆ ಮಾಡ್ಲಿಕ್ಕೆ ಬರ್ತದ. ನಿಮಗೆ ಮಾಡ್ಲಿಕ್ಕೆ ಬರ್ತದ, ರೀತಿ ಗುರ್ತಿರ್ಬೇಕು. ತಿಳಿಲಿಲ್ಲ ಅಂದ್ರೆ ಮತ್ತೇನು ಮಾಡ್ಬೇಕು? ನೀವು ವಿಡಿಯೋಗಳನ್ನ ರೀಪ್ಲೇ ಮಾಡ್ರಿ, ಚಂದಂಗೆ ನೋಡ್ಕೊರಿ, ಭಾಳ ತಿಳಿಸಿ ಹೇಳೋದಿಲ್ಲ.